ಧರ್ಮದಾಗಣೆ ಕೆಲಸ ಮಾಡ್ತಾ ಇರೋದು ಅದೇ. ಗರ್ಭಾಪ್ಸಿ ಮತ್ತು ಮತಾಂತರ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೆ. ಸಂಘ ಪರಿವಾರದಲ್ಲಿ ಇಡೀ ದೇಶದಲ್ಲಿ 1 ಲಕ್ಷ ಜನ ಗರ್ಭಾಪ್ಸಿ ಆಗ್ತಾ ಇದೆ. ಆದರೆ ಹೋಗುವಂತವ್ರ ಸಂಖ್ಯೆ 5 ಲಕ್ಷ. ಬೆಳೆಯುವಂತ ಸಂಖ್ಯೆ ಮುಸಲ್ಮಾನರು 40%, ಕ್ರಿಶ್ಚಿಯನರು 30%, ಹಿಂದೂಗಳು 20%. ಇದೇ ರೀತಿ 50 ವರ್ಷ ಮುಂದುವರೆದರೆ ನಾವು ಹಿಂದೂಗಳು ಅಲ್ಪಸಂಖ್ಯಾತರಾಗ್ತೇವೆ. ಆವಾಗ ಭಾರತವನ್ನ ಹಿಂದೂಗಳು ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಹೇಳಬೇಕಂದ್ರೆ ಕಾಶ್ಮೀರ್ ಸ್ವತಂತ್ರ ಆದ ನಂತರ ಇವತ್ತಿನವರೆಗೂ ಅಲ್ಲಿ ಹಿಂದೂ ಮುಖ್ಯಮಂತ್ರಿ ಆಗಿಲ್ಲ. ಕಾರಣ ಏನು? ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಕೇರಳದಲ್ಲಿ ಕೂಡ ಸಂಘದ ಕೆಲಸ ನಂಬರ್ 1 ಇದೆ. ಇವತ್ತಿನವರೆಗೂ ಹಿಂದೂ ಪರ ಇರುವಂತ ಮುಖ್ಯಮಂತ್ರಿ ಕೇರಳದಲ್ಲಿ ಆಗಿಲ್ಲ. ಹೀಗಾಗಿ ನಾವು ಹಿಂದೂಗಳು ಬಹುಸಂಖ್ಯಾತರಾದರೆ ಮಾತ್ರ ಭಾರತವಾಗಿ ಉಳಿಯುತ್ತೆ. ನಾವು 1-2 ಸಾಕಂದ್ರೆ ಭಾರತ ನಮ್ಮ ಹತ್ರ ಉಳಿಯಲ್ಲ. ನಾವು ಕನಿಷ್ಠ 3-4 ಮಕ್ಕಳನ್ನು ಪಡೆಯುವಂತ ಶ್ರೇಷ್ಠ ವ್ಯಕ್ತಿಗಳಾಗಬೇಕಾಗಿದೆ ಭಾರತಕ್ಕಾಗಿ, ನಮಗಾಗಿ ಅಲ್ಲ. ಇವತ್ತೇನಾಗ ನಮ್ಗೆ 2 ಸಾಕು, ಆನಂತರ ನಮಗೆ 1 ಸಾಕು, ನಮಗೆ ಯಾಕೆ ಇನ್ನೊಂದು, ಆನಂತರ ಬರ್ಬೋದು ನಾವಿಬ್ಬರು ನಮಗೆ ಯಾಕೆ ಇನ್ನೊಬ್ರು ಅಂತ. ಹೀಗಾಗಿ ಭಾರತಕ್ಕಾಗಿ ನಮ್ಮ ಸಂಖ್ಯೆ ಹೆಚ್ಚಾಗುವಂಥದ್ದು ಅನಿವಾರ್ಯ. ಆವಾಗ ಭಾರತವಾಗಿ ಉಳಿಯುತ್ತೆ. ಈ ವರ್ಷ ನಾವು ಪಂಚ ಪರಿವರ್ತನೆಯನ್ನ ಮಾಡಬೇಕಂತ ನಿಶ್ಚಯ ಮಾಡಿದೆ.
ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಬೇಕು, ಪರಿಸರವನ್ನ ಕಾಪಾಡಬೇಕಾಗಿದೆ. ಅನೇಕ ದನಕರುಗಳನ್ನ ನೋಡ್ತೀರ ಪ್ಲಾಸ್ಟಿಕ್ ಅನ್ನು ತಿಂತಾ ಇದ್ದಾವೆ. 40-50 kg ಪ್ಲಾಸ್ಟಿಕ್ ಅವರ ಹೊಟ್ಟೆಯಲ್ಲಿರುವಂತದ್ದನ್ನ ನಾವು ನೋಡಿದ್ದೇವೆ. ಹೀಗಾಗಿ ನಮ್ಮ ಪೇಟೆಗೆ ಹೋಗ್ಬೇಕಾದ್ರೆ ಒಂದು ಕೈ ಚೀಲವನ್ನು ತೆಗೆದುಕೊಂಡು ಹೋಗಬಹುದಾ? ಆದಷ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಆರೋಗ್ಯಕ್ಕಾಗಿನೇ, ಬೇರೆಯವರಿಗಾಗಿ ಅಲ್ಲ. ನಾವೆಂತಿದ್ವಿ ಇಲ್ಲಿವರೆಗೆ ಆಕ್ಸಿಜನ್ ಫ್ರೀ ಆಗಿ ಸಿಗತ್ತೆ ಅಂತ ಹೇಳಿದೀವಿ ನಾವು. ದಿಲ್ಲಿಯ ಅಲ್ಲಿ ನೋಡಿದ ನಂತರ ಕೆಲವು ದಿನಗಳಿಂದ ನಾವು ಕೇಳಿದೆ, ಪ್ರತಿನಿತ್ಯ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ಬೇಕಾಯ್ತು. ನಾವು ಉಸಿರಾಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೆ 15,000 ರೂಪಾಯಿ ಖರ್ಚಾಗ್ತದೆ, ಕೇವಲ ಉಸಿರಾಡಿಸ್ಲಿಕ್ಕೆ. ಇನ್ನು ಹೊಟ್ಟೆಗೆ ತಿನ್ನಬಹುದು. ಇದು ಸ್ವತಃ ದಿಲ್ಲಿನಲ್ಲಿ ನೋಡಿದ ನಾವು. ಈಗ ಗಿಡಗಳನ್ನು ಹಚ್ಚಬೇಕಾದ್ರೆ ಯಾಕೆ ತುಳಸಿ ಗಿಡ ಯಾಕೆ ಹಚ್ತೇವೆ? ದಿನದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. ಹಾಗೆ ಇನ್ನೊಂದು ಗಿಡ ಯಾವುದು? ಅರಳಿ ಮರ. ಅರಳಿ ಮರ ಕೂಡ ದಿನದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. 1 ಗಂಟೆಗೆ 1800 kg ಆಕ್ಸಿಜನ್ ಅರಳಿ ಮರ ಕೊಡುತ್ತೆ. ಈಗ ಅರಳಿ ಮರಗಳನ್ನು ನಮ್ಮ ಹೊಲದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಜಾಗ ಇರುವಂತ ಹಚ್ಚಬಹುದೇನೋ ಅಂತ. ಆಲದ ಮರ ತಂಪನ್ನು ಕೊಡುತ್ತೆ, ಬಿಸಿಲನ್ನು ಕಡಿಮೆ ಮಾಡುತ್ತೆ ಆಲದ ಮರ. ಈಗ ಒಂದೊಂದು ಗಿಡದಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಜೊತೆಗೆ ಅದರ ಕಡೆ ನಾವೆಲ್ಲರೂ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ನಾನು 1 ಗಿಡವನ್ನು ಹಚ್ಚಬಹುದೇನೋ ಅಂತ. ಬರೀ ಹಚ್ಚಿ ಹೋಗೋದಲ್ಲ, ಅದು ಕಾಪಾಡಬೇಕು. ಅದನ್ನ ವರ್ಷಕ್ಕೆ 1 ಗಿಡ ನಾವು ಹಚ್ಚಬಹುದೇನ? ಅದು ಭಗವಂತನ ಕಾರ್ಯ ಅಂತ ತಿಳಿದು ಮಾಡಬೇಕು. ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವದೇಶಿಯನ್ನು ಆಚರಣೆ ಮಾಡ್ತಾ ಇದ್ವಿ. ವಿದೇಶಿ ವಸ್ತುವನ್ನು ಸುಟ್ಟಾಕುವಂತಹದ್ದಿತ್ತು. ಇವತ್ತು ನಮಗೆ ಸ್ವದೇಶಿ ಯಾವುದು, ವಿದೇಶಿ ಯಾವುದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯಾ? ಸುರಕ್ಷಾ ಚಕ್ರ ಅಂದ ತಕ್ಷಣ ಕೊಲಗೇಟ್ ತಗೋತೀವಿ. ಕೊಲಗೇಟ್ ಯಾರು? ಅಮೇರಿಕಾ. ಕೊಲಗೇಟ್ ತಗೋದ್ರಿಂದ ಅಮೇರಿಕಾ ಶ್ರೀಮಂತ ಆಗತ್ತೆ. ಇನ್ನು ಮುಂದೆ ಕೇಳಬಹುದು, ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯಾ ಅಂತ. ಸಿನಿಮಾ ತಾರೆಯರ ಸೌಂದರ್ಯ ಸಾಬೂನ್ ಲಕ್ಸ್ ಅಂದ ತಕ್ಷಣ ಲಕ್ಸ್ ತಗೊಳ್ತೇವೆ ನಾವು. ಲಕ್ಸ್ ಉಪಯೋಗಿಸಿ ಯಾರಾದರೂ ಇದುವರೆಗೂ ಕಪ್ಪಿಗಿದ್ದಂದವರು ಒಬ್ಬರಾದ್ರೂ ಬೆಳಗಾಗಿದಾರ ಇಡೀ ದೇಶದಲ್ಲಿ? ಇಲ್ಲ, ಅದು ಉಪಯೋಗಿಸ್ತೇವೆ. ಅದು ಅಮೇರಿಕದ್ದೇ. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ. ಹಾಗಾದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಾವು? ಲೈಫ್ ಬಾಯ್ ತಂದಿಟ್ಬಿಟ್ರೆ ಆಯ್ತಲ್ಲ. ಇವು 3 ವಿದೇಶ ಅಂತ. ಅದರ ಬದಲಾಗಿ ನಿರ್ಮಾ ಇದೆ, ಮೈಸೂರು ಸ್ಯಾಂಡಲ್ ಇದೆ, ಪತಂಜಲಿ ಪ್ರಾಡಕ್ಟ್ಗಳಿದೆ. ಯಾವುದೇ ವಿದೇಶಿ ವಸ್ತುವನ್ನು ಉಪಯೋಗಿಸಲ್ಲ ಅಂತ ಪ್ರತಿಜ್ಞೆ ಮಾಡೋಣ. ದೊಡ್ಡ ದೊಡ್ಡ ಗಾಡಿಗಳಿರಬಹುದು, ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸೋಣ. ಭಾರತ ಶ್ರೀಮಂತ ಆಗತ್ತೆ. ಟ್ರಂಪ್ ಅಂತವ್ರನ್ನು ಬಗ್ಗಿಸಬಹುದು ಆವಾಗ. ಈಗ ಜಗತ್ತು ನಾವು ಹೇಳಿದಾಗ ಕೇಳಬೇಕಂದ್ರೆ ನಮ್ಮ ತ್ಯಾಗವೂ ಅವಶ್ಯಕ. ಆವಾಗ ಜಗತ್ತು ನಾವು ಹೇಳಿದಾಗ ಕೇಳುತ್ತೆ. ಅದಕ್ಕಾಗಿ ಸಂಘ ಪ್ರತಿಯೊಬ್ಬ ಹಿಂದುವಿನಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಸಂಘದ ಶಾಖೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿಕೊಡೋಣ. ಕುಟುಂಬದ ಬಗ್ಗೆ ನಾವು ಕೇಳಿದೆ. ಕುಟುಂಬ ಶ್ರೇಷ್ಠ ಆಗಬೇಕಂದ್ರೆ ಕೇವಲ ಹಣದಿಂದ ಅಲ್ಲ. ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಘಟನೆ, ಮಗನಿಗೆ ಮತ್ತು ಸೊಸೆ ಇಬ್ಬರು ಚೆನ್ನಾಗಿ ನೌಕರಿ ಮಾಡ್ತಿರ್ತಾರೆ ಅಮೆರಿಕಾದಲ್ಲಿ. ಅವರು ಒಂದು ಕೆಟ್ಟ ಯೋಚನೆ ಬರುತ್ತೆ, ಬೆಂಗಳೂರಿಗೆ ಬರ್ತಾರೆ. ತಂದೆ ತಾಯಿಗೆ ಹೇಳ್ತಾರೆ ನಾವೆಲ್ಲ ಅಮೆರಿಕಕ್ಕೆ ಹೋಗೋಣ ಅಂತ. ಆಯ್ತಂತ ಮನೆ ಮಾರಿಸ್ತಾರೆ. 50 ಲಕ್ಷ ರೂಪಾಯಿ ಮನೆ ಮಾರಾಟ ಆಗತ್ತೆ. ತಂದೆ ತಾಯಿಯನ್ನ ಮುಂಬೈನ ರೈಲ್ವೆ ಸ್ಟೇಷನ್ ನಲ್ಲಿ ಬಿಟ್ಟು ಸ್ವಂತ ಮಗ ಮತ್ತು ಸೊಸೆ ಅಮೆರಿಕಕ್ಕೆ ಹೋಗಿಬಿಡ್ತಾರೆ. ಸ್ವಂತ ಮಗನೇ, ಬೇರೆಯವರಲ್ಲ. ನಡೆದಿರುವಂತ ಘಟನೆ. ಕಣೇರಿ ಮಠದ ಸ್ವಾಮೀಜಿಗಳಿಗೆ ಗೊತ್ತಾಗಿ ಕೇಸ್ ಹಾಕಿ ಅವ್ರನ್ನ ಕರೆಸಿ ಅವರಿಗೆ ಹಣವನ್ನು ವಸೂಲು ಮಾಡ್ತಾರೆ. ಇದಕ್ಕೆ ಕಾರಣ ಯಾರು? ನಾವೇ. ಯಾಕೆ ನಾವೇನು ಕಳಿಸ್ತಾ ಇದ್ದೀವಿ? ಬೇರೆ ಹಣ ಗಳಿಸು, ಹಣ ಗಳಿಸು, ಹಣ ಗಳಿಸು ಅಂತ ಹೇಳ್ತಾ ಇದ್ದೀವಿ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ಅವ್ರನ್ನ ನೋಡಬೇಕು. ನಾವಿವತ್ತು ತಂದೆ ತಾಯಿನ ಹೇಗೆ ನಡೆಸ್ಕೊಳ್ತೀವಿ ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ನಡೆಸ್ಕೊಳ್ತಾರೆ. ನಾವು ಮುದುಕರಾಗೇ ಆಗ್ತೇವೆ.
ಹೀಗಾಗಿ ಶ್ರೇಷ್ಠ ಸಂಸ್ಕೃತಿಯನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡೋಣ. ಆವಾಗ ಭಾರತ ಭಾರತವಾಗಿ ಉಳಿಯುತ್ತೆ. ನಾವು ಹುಟ್ಟುಹಬ್ಬವನ್ನು ಹೇಗೆ ಆಚರಿಸ್ತೇವೆ? ಕೇಕ್ ಕಟ್ ಮಾಡಿ, ದೀಪ ಆರಿಸಿ. ಸಿನಿಮಾದಲ್ಲಿ ಏನು ನೋಡ್ತೇವೆ ಅದನ್ನೇ ಮಾಡಿಬಿಡ್ತೇವೆ ನಾವು. ಅಕಸ್ಮಾತ್ತಾಗಿ ದೀಪ ಆರಿದ್ರು ಅದು ಅಪಶಕುನ ಅಂತ ನಾವು ಕರಿತೇವೆ. ಹೀಗಾಗಿ ಮಕ್ಕಳಿಗೆ ಎಣ್ಣೆ ಸ್ನಾನವನ್ನು ಮಾಡಿಸಿ, ಹಿರಿಯರಿಗೆ ನಮಸ್ಕಾರ ಮಾಡಿಸಿ, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಆರತಿಯನ್ನು ಮಾಡುವಂತ ಇದು ಹುಟ್ಟುಹಬ್ಬವನ್ನು ಆಚರಿಸುವಂತ ರೀತಿಯ. ನಮ್ಮ ಮನೆಯಲ್ಲಿ ಅನೇಕ ತಾಯಂದ್ರು ಇವತ್ತು ಮಮ್ಮಿ ಡ್ಯಾಡಿ ಅಂತ ಅನಿಸೋದು ನಾವು ಕಲಿಸ್ತಾ ಇದ್ದೇವೆ. ಯಾಕೆ ಇಂಗ್ಲಿಷ್ ಮಾತಾಡಿದ್ರೆ ಸ್ವಲ್ಪ ಯೋಗ್ಯತೆ ಹೆಚ್ಚು ಅಂತ. ಹೀಗೆ ನಮ್ಮ ಸಂಸ್ಕೃತಿಯನ್ನು ನಾವೇ ನಾಶ ಮಾಡ್ತಾ ಇದ್ದೇವೆ. ಹೀಗೆ ಕುಟುಂಬದ ಶ್ರೇಷ್ಠತೆಯನ್ನು ಕಾಪಾಡುವಂಥದ್ದು ತಾಯಂದ್ರ ಕೈಯಲ್ಲಿದೆ. ನಮ್ಮ ದಿನ ಪ್ರಾರಂಭ ಆಗುವಂಥದ್ದು ರಾತ್ರಿ 12 ಗಂಟೆಗಲ್ಲ, ಇದು ವಿದೇಶಿ ಪದ್ಧತಿ. ಅದು 12 ಗಂಟೆಗೆ ದಿನ ಪ್ರಾರಂಭ. ನಾವೇನು ಎದ್ದು ಓಡಾಡ್ತೇವೆ, ಮಲಗಿರ್ತೇವೆ. ಬೆಳಿಗ್ಗೆ ಸೂರ್ಯೋದಯದಿಂದ ದಿನ ಪ್ರಾರಂಭ. ನಮ್ಮದು ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆ